ನೋಡ್ರಿ, ಇದು ಜಕ್ಕೂರು, ಬೆಂಗಳೂರಲ್ಲಿ ಜಕ್ಕೂರ ಏರಿಯಾದಾಗ ಬರುವಂಥ ಹಳೆ ಕಾಲದ ಮನುಷ್ಯರು ಹೆಂಗೆ ಇರ್ತಾರಂತಂದು ನೋಡ್ಬೋದ್ರಿ ಇದ್ರಾಗ. ಬಟ್ ಇವ್ರು ಮನುಷ್ಯರಲ್ಲ, ಗೊಂಬಿ, ಬಟ್ ರಿಯಾಲಿಟಿ ಸೇಮ್ ಹಂಗೆ ಇರತ್ತೆ ರೀ. ಇದು ಹಳೆ ಕಾಲದಾಗ ಮನೆಗೆ ಬಂದು ಪೆಟ್ಟಿಗೆ ತೊಗೊಂಬಂದು ಕಟಿಂಗ್ ಮಾಡ್ತಾ ಇದ್ದಾರೆ ಇವ್ರು. ಇದು ಗ್ರಾಮೀಣ ಕ್ಷೌರಿಕ ಅಂತ. ನೋಡ್ರಿ, ಹಳೆ ಕಾಲದಾಗಿಂದ ಹೆಂಗೆ ಮಾಡ್ತಿದ್ರಿ ಎಲ್ಲ ಐತಿದ್ರಾಗ. ಇವಾಗೆಲ್ಲ ಮಿಷನ್ ಬಂದು ಪಾಪ ಇವ್ರು ಇಂಥವ್ರು ಎಲ್ಲ ಕೆಲಸ ಬಂದಾಗ್ಯಾವು. ಗ್ರಾಮೀಣ ಬಡಗರ ಮನೆ. ಇದು ಕಮ್ಮಾರ ಮನೆ. ಇವಾಗೂ ಎಲ್ಲ ಮಿಷನ್ ಬಂದ್ಬಿಟ್ಟವ್ರಿ, ಎಲ್ಲೋ ಒಬ್ಬೊಬ್ರು ಮಾಡ್ತಾರ. ನೋಡ್ರಿ ಕೋಳಿ, ನೋಡ್ರಿ ಕೋಳಿ, ಇದು ಹುಂಜ, ಇದು ಕೋಳಿ. ಅಲ್ಲೇ ಮುತ್ಯ ಕುಂತಾನ್ರಿ, ಮುತ್ಯ. ಬಳೆಗಾರ ಮನೆ ಇದೆ. ಇಲ್ಲಿ ನೋಡ್ರಿ, ಇದು ಕೊಡಗು ಜಿಲ್ಲೆಯ ಶೈಲಿಯಲ್ಲಿ ಬರುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಇರೋಂಥ ಮನೆಗಳು ಈ ಥರ ಮದುವೆ ಡ್ರೆಸ್. ಬೇಡ್ರಿ ಇವ ಬಾತ್ರೂಮ್ ವಾಶ್ರೂಮ್ ಹೊಂಟಾನ, ರಿಸರ್ಚ್ ಮಾಡಾಕತ್ತಾನ್ರಿ ಇವ. ಬ್ಯಾಡ್ರಿ ನೋಡೋದು. ನೋಡ್ರಿ, ಹಳ್ಳಿಗಳಲ್ಲಿ ಮೇಷ್ಟ್ರು ಹೆಂಗೆ ಪಾಠ ಮಾಡ್ತಾರಂತ ನೋಡ್ರಿ. ಮೇಷ್ಟ್ರು ಹಳ್ಳಿಗಳಲ್ಲಿ ಪಾಠ ಮಾಡುವಂಥದ್ದು ಹಳೆ ಕಾಲದಾಗ ಈ ಥರ ಪಡ್ಸಾಲೆ ಕುಂದರ್ಸಿ ಪಾಠ ಮಾಡ್ತಾಯಿದ್ರು. ಗ್ರಾಮೀಣ ಸಾಲಿ ಗುಡಿ ಅಂತ ಹೇಳ್ತಾರೆ ರೀ, ಇಂಗ್ಲೀಷ್ನಾಗ ಸ್ಕೂಲ್ ಟೆಂಪಲ್. ಇದನ್ನು ಸ್ವಲ್ಪ ನೋಡ್ರಿ ಕರೆಕ್ಟಾಗಿ. ಗ್ರಾಮೀಣ ಭಾಗದಾಗ ಪಂಚಾಯತಿ ಅಂತ ಕೇಳ್ತಾರೆ. ಅವ್ರ ಅಣ್ಣಾರಿ ಅವ್ರು ಅಡ್ಡಾಡತ್ತಾರೆ. ಮತ್ತು ಅವ್ರನ್ನೂ ನೀವು ಗೊಂಬೆ ಅಂತ ತಿಳ್ಕೊಬೇಡ್ರಿ, ಪಂಚಾಯತಿ ರೀ. ನಮ್ಮ ಕಡೆ ಕೋರ್ಟ್ ಕಚೇರಿ ಅಂತಾರಲ್ರಿ, ಗ್ರಾಮೀಣ ಭಾಗದಾಗ ಪಂಚಾಯತಿ ಕಟ್ಟಿ ಅಂತಾರೆ. ಇದು ಬಾವಿ ರೀ. ಇದು ಬಾವಿ ನೀರು ಸೇಯಿದ್ರಿ. ಲಗೋರಿ ಆಡತ್ತಾರ ನೋಡ್ರಿ ಚಿಕ್ಕ ಮಕ್ಳವ್ರು. ಲಗೋರಿ ಆಡೋದು ನೋಡ್ರಿ. ಹಳೆ ಕಾಲದಾಗ ಇವಾಗೆಲ್ಲ ಗ್ಯಾಸ್ ಎಲ್ಲ ಕೊಟ್ಬಿಟ್ಟಾರ ನರೇಂದ್ರ ಮೋದಿ ಅವರು. ಇವಾಗ ಕಟ್ಟಿಗೆ ಮುಂಚೆಕ್ಕೆಲ್ಲ ಕಟ್ಟಿಗೆಲೆ ಉರುತ್ತಿದ್ರು. ಇವಾಗೆಲ್ಲ ಗ್ಯಾಸ್ ಬಂದ್ಬಿಟ್ಟೈತ್ರಿ, ಕಟ್ಟಿಗೆ ಎಲ್ಲ ಬಂದ್ ಮಾಡ್ಯಾರ ನೋಡ್ರಿ. ಗ್ರಾಮೀಣ ಒಡ್ಡರ ಮನೆ ನೋಡ್ರಿ. ಒಳಕಲ್ಲು ಬಿಸುಕಲ್ಲು ಎಲ್ಲ ಮಾಡ್ತಾರ್ರಿ ಇವರು.
ಇವಾಗೆಲ್ಲ ಇವಾಗೂ ಮಿಷನ್ ಬಂದ್ಬಿಟ್ಟವ್ರಿ ಅದಕ್ಕೂ ಅಂತ ಪಾಪ ಅವ್ರಿಗೆ ಕೆಲಸ ಇಲ್ದಂಗೆ ಆಗ್ಯಾವು. ಗ್ರಾಮೀಣ ಸುಣ್ಣಗಾರರ ಮನೆ ನೋಡ್ರಿ. ಇವಾಗ ಸುಣ್ಣ ಮಾಡೋದು ಹೆಂಗಂತ ಮಾಡತ್ತಾರ ನೋಡ್ರಿ ಅವರು. ಗ್ರಾಮೀಣ ಚಮ್ಮಾರ ಮನೆ. ಇದು ನೋಡ್ರಿ ಗ್ರಾಮೀಣ ಲಂಬಾಣಿ ಮನೆ ಅಂತ ಹೇಳ್ತಾರ್ರಿ. ಇಲ್ಲಿ ನೋಡ್ರಿ ನಿಜವಾಗ್ಲೂ ಹಂದಿ ಅಂತ ತಿಳ್ಕೊಬೇಡ್ರಿ, ಗೊಂಬಿರಿ ಇವು. ನೋಡಕ್ಕಂತೂ ಸೂಪರ್ ಆಗಿದ್ದಾರೆ. ಎಲ್ಲ ಸೇಮ್ ಹೆಂಗೆ ಮನುಷ್ಯರು ಹೆಂಗೆ ಇರ್ತಾರೆ ಹಂಗೆ ಇರ್ತಾರ್ರಿ. ನೋಡ್ರಿ ಅಲ್ಲಿ ಕಾಯಿಗೆ ಕಾಣ್ತೈತೆ ನೋಡ್ರಿ. ಕಾಯಿಗೆ ನಿಮ್ಮ ಕಣ್ಣಿಗೆ ಕಾಣೋಲ್ಲ ಅನ್ಸುತ್ತಾ ನೋಡ್ರಿ ಕರೆಕ್ಟಾಗಿ. ಅದು ಕಾಯಿಗೆ ಅಲ್ರಿ, ಅದು ಗೊಂಬಿನ ರೀ. ನೋಡ್ರಿ ಚೆನ್ನಾಗಿದೆ ನೋಡ್ರಿ ಎಲ್ಲ. ನೋಡ್ರಿ ಇದು ಪಾರಂಪರಿಕ ಬೇಸಾಯ ಪದ್ಧತಿ. ಹಳೆ ಕಾಲದಾಗ ಏನು ವ್ಯವಸಾಯ ಮಾಡ್ತಾಯಿದ್ರು ಅದು ಇವಾಗ ಅದನ್ನು ಗೊಂಬಿ ರೂಪದಾಗ ತೋರ್ಸ್ಯಾರ್ರಿ ಅವರು.